ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಕಡೆಕೊಂಡು ಮನೆ. ಮೊದಲಿಗೆ ಮುನ್ನೋಟ. ಭೀಮನಕೋಣೆ ಚೈತನ್ಯ ವಿಶೇಷ ಶಾಲೆಯಲ್ಲಿ ಪರಿಸರ ದಿನ. ಕಾರಣಗಿರಿಯಲ್ಲಿ ವಿಶ್ವ ಪರಿಸರ ದಿನದ ಪ್ರಯುಕ್ತ ಗೀತ ನಮನ. ಗಿಣಿವಾರ ಶಾಲೆಯಲ್ಲಿ ಆಯೋಜನೆಗೊಂಡ ನಾ ಡಿಸೋಜ ಅವರ ಜನ್ಮದಿನ. ಸಾಗರ ತಾಲೂಕಿನ ಭೀಮನಕೋಣೆ ಚೈತನ್ಯ ವಿಶೇಷ ಶಿಕ್ಷಣ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಸುವರ್ಣ ವಿ ನಾಯಕ್ ಅವರು ಪಾಲ್ಗೊಂಡು ವಿಶೇಷ ಚೇತನ ಮಕ್ಕಳೊಂದಿಗೆ ವೃಕ್ಷಾರೋಪಣ ಕಾರ್ಯಕ್ರಮ ನಡೆಸಿಕೊಟ್ಟರು. ಚೈತನ್ಯ ಟ್ರಸ್ಟಿನ ಕಾರ್ಯದರ್ಶಿ ಸುರೇಶ್ ಕೆಎನ್, ಚೈತನ್ಯ ಶಾಲಾ ಸಂಸ್ಥಾಪಕಿ ಶಾಂತಲಾ, ವಿಶೇಷ ಚೇತನ ಮಕ್ಕಳು, ವಿಶೇಷ ಶಿಕ್ಷಕರು, ಸಿಬ್ಬಂದಿ, ಪೋಷಕರು ಈ ಸಂದರ್ಭ ಹಾಜರಿದ್ದರು. ಏನಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಗೆ ಸುತ್ತಮುತ್ತ ಹಣ್ಣು ಕೊಡಕ್ಕೆ, ದೇವರಿಗೆ ಹೂ ಮೂಡಿಸ್ಲಿಕ್ಕೆ ಗಿಡಗಳು ಬೇಕಲ್ವಾ? ನಮ್ ಜೊತೆಗೆ ಬೇಕು ಪ್ರತಿದಿನ ಅಲ್ವಾ? ಮನೆಯಲ್ಲಿ ನಮ್ಗೆ ಪ್ರತಿದಿನ ಮೂಡಿಸಕ್ಕಿರ್ಬೋದು ಅಥವಾ ನಮ್ಗೆ ಹಣ್ಣು ಕೊಡಕ್ಕಿರ್ಬೋದು, ನಮ್ಗೆ ಗಿಡ ಬೇಕು. ಮಾನವನಿಗೆ ಪರಿಸರವು ಅತ್ಯಮೂಲ್ಯ ಕೊಡುಗೆ. ಇಂದು ಪರಿಸರವು ಮಾನವರಿಗೆ ನೀಡಿದ ಎಲ್ಲವನ್ನೂ ಗೌರವಿಸಲು ಅದನ್ನು ರಕ್ಷಿಸುವ ಪ್ರತಿಜ್ಞೆ ಮಾಡಬೇಕು ಎಂದು ಜೀವ ವೈವಿಧ್ಯ ಪ್ರಶಸ್ತಿ ಪುರಸ್ಕೃತ ಜಲತಜ್ಞ ಚಕ್ರವಾಕ ಸುಬ್ರಹ್ಮಣ್ಯ ಹೇಳಿದರು. ಕಾರಣಗಿರಿ ಸಿದ್ಧಿವಿನಾಯಕ ಸಭಾಭವನದಲ್ಲಿ ಗ್ರಾಮ ಭಾರತಿ ಟ್ರಸ್ಟ್, ರಾಷ್ಟ್ರೋತ್ಥಾನ ಬಳಗ ಇದರ ಆಶ್ರಯದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಡೆದ ಪರಿಸರ ಗೀತ ನಮನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಇಂದು ಭೂಮಿಯ ಮೇಲಿನ ವಾತಾವರಣವನ್ನು ಕಲುಷಿತಗೊಳಿಸದಂತೆ ಉಳಿಸಲು ಸಕಾರಾತ್ಮಕವಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಪ್ರತಿಯೊಬ್ಬರನ್ನು ಪ್ರೇರೇಪಿಸಬೇಕಿದೆ ಎಂದು ಅವರು ಹೇಳಿದರು. ಪರಿಸರ ಪ್ರೇಮಿ ವಿನಾಯಕ್ ಪ್ರಭು ಮಾತನಾಡಿ, ಹಿಂದೆಲ್ಲ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ನೀರು ಬಂದಾಗ ನಕ್ಕ ನಾವು ಈಗ ಪ್ರತಿ ಹಳ್ಳಿಯಲ್ಲೂ ಪ್ಲಾಸ್ಟಿಕ್ ಬಾಟಲಿಗಳು ಆವರಿಸಿಕೊಳ್ಳುವಂತೆ ಮಾಡಿದ್ದೇವೆ. ಮುಂದೆ ಆಮ್ಲಜನಕವು ಸಿಲಿಂಡರ್ ರೂಪದಲ್ಲಿ ಬಂದರೆ ಅಚ್ಚರಿ ಏನಿಲ್ಲ. ಪರಿಸರ ದಿನ ಎಂದರೆ ಕೇವಲ ಒಂದೇ ದಿನಕ್ಕೆ ಸೀಮಿತವಾಗದೆ ಪ್ರತಿದಿನವೂ ಪರಿಸರ ದಿನವೆಂದು ಆಚರಿಸೋಣ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಕಲಾಭಾರತಿ ತಂಡದಿಂದ ಪರಿಸರ ಗೀತೆಗಳ ಗಾಯನ ಕಾರ್ಯಕ್ರಮ ನಡೆಯಿತು. ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷ ಹನಿಯ ರವಿ, ರಾಷ್ಟ್ರೋತ್ಥಾನ ಬಳಗದ ಅಧ್ಯಕ್ಷ ನಳಿನ್ ಚಂದ್ರ, ಗಾಯಕಿ ಗಾಯತ್ರಿ ಅರುಣ್, ಗಾಯಕ ಹೊಸನಗರದ ಸುರೇಶ್, ಹನಿಯ ಗುರುಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಸಾಗರ ಗಂಗೋತ್ರಿ ಶಿಕ್ಷಣ ಮಹಾವಿದ್ಯಾಲಯ ಮತ್ತು ಗಿಣಿವಾರದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಶಾಲೆ ವತಿಯಿಂದ ಸಾಹಿತಿ ನಾ ಡಿಸೋಜ ಅವರ 88ನೇ ಜನ್ಮ ದಿನಾಚರಣಾ ಕಾರ್ಯಕ್ರಮ ಆಚರಿಸಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ಕಾರ್ಯಕ್ರಮ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕೃಷ್ಣಮೂರ್ತಿ ಎನ್ ಬೆಳಗಲ್ಲೂರು ಅವರು ಕನ್ನಡ ಸಾರಸ್ವತ ಲೋಕದ ಶ್ರೇಷ್ಠ ಕವಿ ನಾ ಡಿಸೋಜ ಅವರ ಕುರಿತು ಮಾತನಾಡಿದರು. ಆಫ್ಕೋಸ್ ಅಧ್ಯಕ್ಷ BA ಇಂದುದರ್ಗೌಡ ಈ ಸಂದರ್ಭ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ವೀರಶೈವ ಮಲ್ಲವ ಸಮಾಜದ ಅಧ್ಯಕ್ಷ ರಾಜೇಂದ್ರ ಗೌಡ ಆವಿನಹಳ್ಳಿ ಮತ್ತು ನಿರ್ದೇಶಕ ನವೀನ್ ಡಿಸೋಜ ಅವರನ್ನು ಸನ್ಮಾನಿಸಲಾಯಿತು. ನಂತರ ನವೀನ್ ಡಿಸೋಜ ಅವರ ಹಕ್ಕಿಗೊಂದು ಗೂಡು ಕೊಡಿ, ಸೆಲ್ವಿಯಾ ಎಂಬ ಹುಡುಗಿ ಎಂಬ ಚಲನಚಿತ್ರಗಳನ್ನು ಪ್ರದರ್ಶಿಸಲಾಯಿತು. ನಮಸ್ಕಾರ.